Hello everybody, my name is Shreyas. I am from Electrical and Electronics Engineering, final year, and I am here to explain about AMF pen. ಈಗ ಈ ಪೆನ್ನ ಮುಂಭಾಗದಲ್ಲಿ ನೋಡಬಹುದು, ಮುಂಭಾಗದಲ್ಲಿ ಎಷ್ಟೊಂದು ಇಂಡಿಕೇಟರ್ಸ್ ಇದೆ. ಈ ಇಂಡಿಕೇಟರ್ಸ್ ಏನು ಮಾಡ್ತಂದ್ರೆ ಈ ಮೂರು ಇಂಡಿಕೇಟರ್ಸ್ ಆರ್ ಫೇಸ್ ಹಾಗೂ ವೈ ಫೇಸ್ ಹಾಗೂ ಬಿ ಫೇಸ್ ನ ಇಂಡಿಕೇಟ್ ಮಾಡುತ್ತೆ. ಇಲ್ಲಿ ಲೈಟ್ ಆನ್ ಆದಾಗ ಆರ್ ಫೇಸ್ ಆನ್ ಆದಾಗ ಇಲ್ಲಿ ಲೈನ್ ಆನ್ ಆದಾಗ ಇದು ಬಂದು ಮೇನ್ ಸ್ವಿಚ್, ಮೇನ್ಸ್ ಆನ್ ಆದಾಗ ಇಲ್ಲಿ ಇಂಡಿಕೇಟರ್ ಆನ್ ಆಗ್ತದೆ. ಜನರೇಟರ್ ಡಿಸಿ ಜನರೇಟರ್ ಆನ್ ಆದಾಗ ಇಲ್ಲಿ ಲೈಟ್ ಆನ್ ಆಗುತ್ತೆ. ಇದು ಬಂದು ಐಸೋಲೇಟರ್ ಸ್ವಿಚ್, ನಮಗೆ ಆಟೋಗೆ ಬೇಕಾದಾಗ ಆಟೋಗೆ ಸೆಲೆಕ್ಟ್ ಮಾಡ್ಬೋದು, ಮ್ಯಾನುವಲ್ಗೆ ಬೇಕಾದಾಗ ಮ್ಯಾನುವಲ್ಗೆ ಸೆಲೆಕ್ಟ್ ಮಾಡ್ಬೋದು. ಹಾಗೆ ಬಂದು ಇದು ಸೆಲೆಕ್ಟರ್ ಸ್ವಿಚ್, ಈಗ ಮೇನ್ಸ್ ಆನ್ ಮಾಡಬೇಕಾದ್ರೆ ಇದನ್ನು ಆನ್ ಮಾಡಿದಾಗ ಇಲ್ಲಿ ನಮಗೆ ಆನ್ ಬಟನ್ ಕಾಣುತ್ತೆ, ಹಾಗೂ ಡಿ ಜಿ ಆನ್ ಮಾಡಬೇಕಾದಾಗ ಇದನ್ನು ಆನ್ ಮಾಡಿದ್ರೆ ಇಂಡಿಕೇಟರ್ ಆನ್ ಆಗುತ್ತೆ. AMF ಪ್ಯಾನಲ್ ನಾವು ಒಳಗಿರುವ ಕಾಂಪೋನೆಂಟ್ಸ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಏನಾದರೂ ಕಾಂಪೋನೆಂಟ್ಸ್ ಇದೆ ಅಂತ ನೀವಿಲ್ಲಿ ನೋಡ್ಬೋದು. ಸಿಂಗಲ್ ಪೋಲ್ MCB ಅನ್ನು ಪ್ಲೇಸ್ ಮಾಡಿದ್ದಾರೆ 4. ಇದು ಮೂರು MCBಗೆ 3 ಫೇಸ್ ಬರುತ್ತೆ, ಹಾಗೂ ಈ MCBಗೆ ನ್ಯೂಟ್ರಲ್ ಬರುತ್ತೆ. ಇದು ವೋಲ್ಟೇಜ್ ರೆಗ್ಯುಲೇಷನ್ ರಿಲೇ, ಹಾಗೂ ಇದು ಬಂದು ಟೈಮರ್, ನಮಗೆ ಎಷ್ಟು ಬೇಕು ಅದಕ್ಕೆ ಸೆಟ್ ಮಾಡ್ಕೊಳ್ಳೋದು. ಇಂದ ಬಂದ ಲೈನ್ ಡೈರೆಕ್ಟ್ ಆಗಿ ಇನ್ಕಮಿಂಗ್ ಕಾಂಟ್ಯಾಕ್ಟರಿಗೆ ಹೋಗ್ತದೆ. ಇದು ಇನ್ಕಮಿಂಗ್ ಕಾಂಟ್ಯಾಕ್ಟರ್, ಇದು ಔಟ್ ಗೋಯಿಂಗ್, ಇದು DG ಕಾಂಟ್ಯಾಕ್ಟರ್, ಮೇನ್ಸ್ ಕಾಂಟ್ಯಾಕ್ಟರ್ ಹಾಗೂ ಇದು DG ಕಾಂಟ್ಯಾಕ್ಟರ್. ಇನ್ಕಮಿಂಗ್ ಕಾಂಟ್ಯಾಕ್ಟರಿಗೆ ಇನ್ಕಮಿಂಗ್ MCCB ಇಲ್ಲಿ ಅಟ್ಯಾಚ್, ಅಂದರೆ ಅಲ್ಲಿಂದ ಇನ್ಕಮಿಂಗ್ MCCBಗೆ ಹೋಗ್ತದೆ. ಹಾಗಿದು ಔಟ್ ಗೋಯಿಂಗು, ಇದು DG MCCB. ಇದು ಇನ್ಕಮಿಂಗ್ ಆಗಿ ಯೂಸ್ ಮಾಡ್ತಾರೆ, ಇದನ್ನು ಔಟ್ ಗೋಯಿಂಗ್ ಆಗಿ ಯೂಸ್ ಮಾಡ್ತಾರೆ. ಇದು DG ಸೆಟ್ಟಿಗೋಸ್ಕರ ಇದನ್ನು ಯೂಸ್ ಮಾಡ್ತಾರೆ. AMF ಪ್ಯಾನಲ್ಗಳನ್ನು ಎಲ್ಲೆಲ್ಲ ಯೂಸ್ ಮಾಡ್ತೇವೆ ಅಂದರೆ, ಒಂದು ಇಂಡಸ್ಟ್ರಿಯಲ್ ಯೂಸ್ ಮಾಡ್ತೇವೆ, ಕಮರ್ಷಿಯಲ್ ಬಿಲ್ಡಿಂಗ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ, ಅಪಾರ್ಟ್ಮೆಂಟ್ಸ್ಗಳಲ್ಲಿ ಯೂಸ್ ಮಾಡ್ತೇವೆ, ಹಾಗೂ ಸ್ಕೂಲ್ ಕಾಲೇಜಸಲ್ಲಿ ಯೂಸ್ ಮಾಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ನನಗೆ AMF ಪ್ಯಾನಲ್ನ ಬಗ್ಗೆ ತಿಳಿದಂಥ ವಿಷಯಗಳು.